ಸಂಕ್ರಾಂತಿ ಬಂದ ಕೂಡಲೇ ಶಾಕ್ ಕೊಡ್ತಾ ಅಂತ ಸಂಕ್ರಾಂತಿ ದಿನ 1 ಕೆಜಿ ಬೆಳ್ಳಿ ಬೆಲೆ ಬರೋಬ್ಬರಿ 3,07,000 ರೂಪಾಯಿ. ಹೌದು, ಸಂಕ್ರಾಂತಿ ಶಾಕ್ನೊಂದಿಗೆ ಕಾಲಿಟ್ಟಿದೆ. 1 ಕೆಜಿ ಬೆಳ್ಳಿ ಬೆಲೆ 3 ಲಕ್ಷ ದಾಟಿದೆ. ಸಂಕ್ರಾಂತಿ ದಿನವೇ ಆಭರಣ ಪ್ರಿಯರಿಗೆ ಅತಿ ದೊಡ್ಡ ಶಾಕ್ ಸಿಕ್ಕಿರುವಂತದ್ದು. ಒಂದೇ ದಿನ ಬರೋಬ್ಬರಿ 15,000 ರೂಪಾಯಿ ಜಂಪ್ ಆಯ್ತು ಬೆಳ್ಳಿ. 1 ಕೆಜಿ ಶುದ್ಧ ಬೆಳ್ಳಿಯ ಬೆಲೆ 2,87,000 ರೂಪಾಯಿ. ಆದ್ರೆ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿಸಿ 3 ಲಕ್ಷ ದಾಟುತ್ತೆ ಬೆಳ್ಳಿ ಬೆಲೆ. 1 ಕೆಜಿ ಆರ್ನಮೆಂಟ್ ಬೆಳ್ಳಿಯ ಬೆಲೆ ಬರೋಬ್ಬರಿ 3,07,000 ರೂಪಾಯಿ. ನಾಗಾಲೋಟದಲ್ಲಿ ಓಡುತ್ತಿದೆ ಬೆಳ್ಳಿಯ ದರ. ಬೆಳ್ಳಿ ಮೇಲೆ ಹೂಡಿಕೆ ಮಾಡಿರುವ ಹೂಡಿಕೆದಾರರೀಗ ಸಖತ್ ಖುಷಿಯಾಗಿದ್ದಾರೆ. ಮದುವೆಗೆ ಬೆಳ್ಳಿ ವಸ್ತು ಖರೀದಿಸಲು ಮುಂದಾದವರು ಕಂಗಾಲಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ಸಂಕ್ರಾಂತಿಗೆ ಬೆಳ್ಳಿ ಬೆಲೆ 3 ಲಕ್ಷ ಆಗುವ ಬಗ್ಗೆ ಡಿಸೆಂಬರ್ನಲ್ಲೇ ವರದಿಯಾಗಿತ್ತು. ಅಶ್ವವೇಗ ನ್ಯೂಸ್ ಹೇಳಿದಂತೆ ಆಗೋಯ್ತು. ಹೌದು, ಬೆಳ್ಳಿಯ ಬೆಲೆ ಡಿಸೆಂಬರ್ನಲ್ಲೇ ಹೇಳಿದ್ವಿ ಹೆಚ್ಚಾಗುತ್ತೆ ಸಂಕ್ರಾಂತಿಗೆ ಅಂತ. ಇದೀಗ ಬರೋಬ್ಬರಿ 3,07,000 ರೂಪಾಯಿ ಆಗಿರುವಂತದ್ದು. ಒಟ್ಟು ಮೇಕಿಂಗ್ ಚಾರ್ಜ್ ಅನ್ನು ಸೇರಿಸಿ 3 ಲಕ್ಷ ರೂಪಾಯಿಯನ್ನ ದಾಟಿದೆ ಬೆಳ್ಳಿ. 1 ಕೆಜಿ ಶುದ್ಧ ಬೆಳ್ಳಿಯ ಬೆಲೆ ಬರೋಬ್ಬರಿ 2,87,000 ರೂಪಾಯಿ ಇದೆ. ಬೆಳ್ಳಿ ವಸ್ತು ಖರೀದಿಸಿದಲ್ಲಿ ಮೇಕಿಂಗ್ ಚಾರ್ಜ್ ಕೂಡ ಆಗುತ್ತೆ. 3 ಲಕ್ಷವನ್ನ ದಾಟಿದೆ ಬೆಳ್ಳಿಯ ಬೆಲೆ. ಚಿನ್ನ ದುಬಾರಿ ಅಂತಿದ್ವಿ. ಚಿನ್ನ ಅಷ್ಟೇ ಅಲ್ಲ ಕಣ್ರಿ, ಇದೀಗ ಬೆಳ್ಳಿ ಕೂಡ ನಾಗಾಲೋಟದಲ್ಲಿ ದರ ಏರಿಸಿಕೊಂಡಿರುವಂಥದ್ದು. ಸಂಕ್ರಾಂತಿ ದಿನವೇ ಆಭರಣ ಪ್ರಿಯರಿಗೆ ಶಾಕ್ ನೀಡಿರೋ ಅಂಥದ್ದು. ಡಿಸೆಂಬರ್ನಲ್ಲಿ ಚಿನ್ನದ ದರವೂ ಏರಿತ್ತು, ಬೆಳ್ಳಿಯ ದರವೂ ಏರಿತ್ತು. ಆಗಲೇ ನಿಮ್ಮ ಅಶ್ವವೇಗ ನ್ಯೂಸ್ ವರದಿ ಮಾಡಿತ್ತು ಸಂಕ್ರಾಂತಿಯ ಹೊತ್ತಿಗೆ ಬೆಳ್ಳಿ ಇನ್ನಷ್ಟು ದುಬಾರಿ ಆಗತ್ತೆ ಅಂತ. ಅದೇ ರೀತಿ ಇದೀಗ ಸಂಕ್ರಾಂತಿ ಬಂದ ತಕ್ಷಣವೇ ಬೆಳ್ಳಿಯಲ್ಲಿ 15,000 ರೂಪಾಯಿ ಹೆಚ್ಚಾಗಿರುವಂಥದ್ದು. ಒಟ್ಟು 3 ಲಕ್ಷವನ್ನ ದಾಟಿದೆ 1 ಕೆಜಿ ಬೆಳ್ಳಿಯ ರೂಪಾಯಿ. ಸಂಕ್ರಾಂತಿ ದಿನ ಶಾಕ್ ಸಿಕ್ಕಿದೆ. 1 ಕೆಜಿ ಬೆಳ್ಳಿ ಬೆಲೆ ಬರೋಬ್ಬರಿ 3 ಲಕ್ಷ ದಾಟಿದೆ. ಸಂಕ್ರಾಂತಿ ದಿನವೇ ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ಸಿಕ್ಕಿದೆ. ಒಂದೇ ದಿನದಲ್ಲಿ 15,000 ರೂಪಾಯಿ ಜಂಪ್ ಆಗಿದೆ ಬೆಳ್ಳಿಯಲ್ಲಿ. 1 ಕೆಜಿ ಶುದ್ಧ ಬೆಳ್ಳಿಯ ಬೆಲೆ ಈಗ 2,87,000 ರೂಪಾಯಿ ಇರುವಂಥದ್ದು. ಬೆಳ್ಳಿ ವಸ್ತು ಖರೀದಿಯಲ್ಲಿ ಮೇಕಿಂಗ್ ಚಾರ್ಜ್ ಅನ್ನ ಕೂಡ ಸೇರಿಸಿ 3 ಲಕ್ಷ ದಾಟುತ್ತೆ ಬೆಳ್ಳಿಯ ಬೆಲೆ. 1 ಕೆಜಿ ಆರ್ನಮೆಂಟ್ ಅನ್ನ ಕೊಳ್ಳಬೇಕಾದ್ರೆ ಮೇಕಿಂಗ್ ಚಾರ್ಜ್ ಕೂಡ ಅದರಲ್ಲಿ ಸೇರಿರುತ್ತೆ. 2,90,000 ತನಕ ಬೆಳ್ಳಿ ಇದ್ರೆ ಆಭರಣದ ಮೇಕಿಂಗ್ ಚಾರ್ಜ್ ಅನ್ನು ಕೂಡ ಸೇರಿಸಿ ಎಕ್ಸ್ಟ್ರಾ 15,000 ರಿಂದ 20,000 ಪೇ ಮಾಡಬೇಕಾಗತ್ತೆ. ಹಾಗಾಗಿ 3,07,000 ಹತ್ತತ್ರ ಬೆಳ್ಳಿಯ ಬೆಲೆ ಬಂದಿರುವಂಥದ್ದು. ನಾಗಾಲೋಟದಲ್ಲಿ ಓಡ್ತಿದೆ ಬೆಳ್ಳಿಯ ಪ್ರಿಯರು. ಚಿನ್ನ ಬೆಳ್ಳಿ ಖರೀದಿ ಮಾಡುವಂತಹ ಲೋಹ ಪ್ರಿಯರಿಗೆಲ್ಲ ಇದೀಗ ಶಾಕ್ ಆಗಿದೆ. ಆದರೆ ಬೆಳ್ಳಿಯ ಮೇಲೆ ಯಾರ್ಯಾರು ಇದೀಗ ಹೂಡಿಕೆ ಮಾಡಿದ್ದಾರೋ ಅಂತಹ ಹೂಡಿಕೆದಾರರೆಲ್ಲ ಇದೀಗ ಸಖತ್ ಖುಷಿಯಾಗಿದ್ದಾರೆ. ಮದುವೆಗೆ ಬೆಳ್ಳಿ ವಸ್ತು ಖರೀದಿ ಮಾಡಬೇಕು, ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ದವರೆಲ್ಲ ಕೂಡ ಈಗ ಶಾಕ್ನಲ್ಲಿರುವಂಥದ್ದು. ಇಂದು ಒಂದೇ ದಿನ ಬರೋಬ್ಬರಿ 1,300 ರೂಪಾಯಿ ಅಂದ್ರೆ 1,46,300 ರೂಪಾಯಿ ಗಡಿ ದಾಟಿದೆ ಶುದ್ಧ ಚಿನ್ನದ ಬೆಲೆ. ಜಾಗತಿಕ ರಾಜಕೀಯ ಭೌಗೋಳಿಕ ಅಸ್ಥಿರತೆಯ ಪರಿಣಾಮ ಅಂತ ಹೇಳಲಾಗ್ತಿದೆ. ಚಿನ್ನದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಿಗೆ ಆಗಿದೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆ $4,650 ಇರುವಂತದ್ದು ಶೀಘ್ರವೇ $4,700 ತಲುಪುತ್ತೆ. ದೇಶಿ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆಯಲ್ಲಿ ನಿರಂತರ ಹೆಚ್ಚಳ ಕಂಡು ಬರ್ತಿರುವಂಥದ್ದು. ಜಾಗತಿಕ ಅಸ್ಥಿರತೆ ಅದರ ಪರಿಣಾಮಗಳೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಬೆಳ್ಳಿ ಬೆಲೆ ಅಷ್ಟೇ ಅಲ್ಲ, ಚಿನ್ನದ ಬೆಲೆಯಲ್ಲೂ ನಾಗಾಲೋಟವಿದೆ. ಈಗ ಚಿನ್ನವೂ ಕೂಡ ದಿನೇ ದಿನ ಬೆಲೆ ಏರಿಕೆಯನ್ನ ಕಾಣ್ತಿರುವಂಥದ್ದು. 1,46,000 ರೂಪಾಯಿ ಚಿನ್ನದ ಬೆಲೆ ಕೂಡ ಏರಿರುವಂಥದ್ದು. ಗಡಿ ದಾಟುತ್ತಿದೆ ಚಿನ್ನ ಕೂಡ. ಸಾಮಾನ್ಯರಿಗೆ ಚಿನ್ನ ಕೊಳ್ಳೋದು ಕಷ್ಟ ಆಗೋಯ್ತಾ ಅಂತ. ಬೆಳ್ಳಿ ಅಷ್ಟೇ ಅಲ್ಲ, ಚಿನ್ನದ ದರವೂ ಕೂಡ ಏರಿಕೆಯಾಗಿದೆ. ಹಬ್ಬಕ್ಕೆ ಸಾಕಷ್ಟು ಜನ ಚಿನ್ನ ಬೆಳ್ಳಿಯ ಖರೀದಿಯನ್ನ ಮಾಡಬೇಕು ಅನ್ನುವಂಥ ತಯಾರಿಯಲ್ಲಿರ್ತಾರೆ. ಆದರೆ ಒಂದೇ ದಿನ 1,300 ರೂಪಾಯಿ ಚಿನ್ನದ ರೇಟ್ನಲ್ಲೂ ಕೂಡ ಜಂಪ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ. ಲಕ್ಷ್ಮಿ, ಹಬ್ಬಕ್ಕೆ ಶಾಕ್ ಮೇಲೆ ಶಾಕ್ ಸಿಗ್ತಿದೆ. ಒಂದು ಕಡೆ ಬೆಳ್ಳಿ ರೇಟ್ ಜಾಸ್ತಿ ಆದ್ರೆ ಮತ್ತೊಂದು ಕಡೆ ಚಿನ್ನದ ದರವೂ ಕೂಡ ಒಂದೇ ದಿನದಲ್ಲಿ 1,300 ರೂಪಾಯಿಯಷ್ಟು ಜಾಸ್ತಿ ಆಗಿರುವಂತದ್ದು. ಸಾಮಾನ್ಯರು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಹಬ್ಬದಲ್ಲಿ ಇರುವಂತವರಿಗೆಲ್ಲ ಶಾಕ್ ಸಿಕ್ಕಿರುವಂತದ್ದು ಏನಿದೆ ವಿವರಣೆ ನೀಡೋದಾದ್ರೆ ಲಕ್ಷ್ಮಿ.
ಇವತ್ತು ಮನುಷ್ಯರಿಗೆ ಹಬ್ಬ ಅಂದ್ರೆ ಸಾಕು, ಎಲ್ರು ಸಂತೋಷದಿಂದ ಸಂಭ್ರಮದಿಂದ ಹಬ್ಬವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಬೆಳ್ಳಿಯನ್ನ ಕೊಳ್ಳೋದು ಅಂತಂದ್ರೆ ಹಬ್ಬದ ಸಂದರ್ಭದಲ್ಲಿ ಮಾತ್ರ. ಯಾಕಂತಂದ್ರೆ ಒಳ್ಳೆಯ ಕಾಲದಲ್ಲಿ ನಾವು ಚಿನ್ನವನ್ನ ತೆಗೆದುಕೊಂಡ್ರೆ ಅದು ದುಪ್ಪಟ್ಟಾಗುವಂತ ಒಂದು ನಂಬಿಕೆ ನಮ್ಮ ಹಿಂದಿನಿಂದಲೂ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದಷ್ಟು ಜನರು ಚಿನ್ನವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಚಿನ್ನ ಪ್ರಿಯರಿಗೆ ಒಂದು ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಸದ್ಯಕ್ಕೆ ಚಿನ್ನದ ದರದಲ್ಲಿ ಅಂದ್ರೆ 1300 ರೂಪಾಯಿ ದರವನ್ನ ಏರಿಕೆ ಮಾಡಿರುವಂತದ್ದು. ಸದ್ಯಕ್ಕೆ ಅಂದ್ರೆ ಒಟ್ಟಾರೆಯಾಗಿ 1,46,000 ರೂಪಾಯಿ ಸದ್ಯಕ್ಕೆ ಚಿನ್ನದ ಬೆಲೆ 10 ಗ್ರಾಮ್ ಚಿನ್ನಕ್ಕೆ ಇಷ್ಟ ಆಗಿರುವಂತದ್ದು. ಇದರ ಜೊತೆಗೆ ಬೆಳ್ಳಿಯ ದರವನ್ನು ಸಹ ಏರಿಕೆಯಾಗಿದೆ. ಯಾಕಂತಂದ್ರೆ ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಬೆಳ್ಳಿಯನ್ನ ಮೊದಲಿಗೆ ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಒಳ್ಳೆ ಕಾರ್ಯಗಳನ್ನ ಶುರು ಮಾಡ್ತಾರೆ. ಅಂತಹ ನಿಟ್ಟಿನಲ್ಲಿ ನೋಡೋದಾದ್ರೆ ಬೆಳ್ಳಿಯ ದರವು ಸಹ ಈಗ 2,83,000 ಚಿಲ್ಲರೆ ಆಗಿರುವಂತಹದ್ದು. ಅದರ ಜೊತೆ ಅಂದ್ರೆ ಇದು ಒಂದು kg ಲೆಕ್ಕದಲ್ಲಿ ನೋಡೋದಾದ್ರೆ. ಸೊ ಇನ್ನು ಇದ್ರ ಜೊತೆಗೆ ವೇಸ್ಟೇಜು ಆಮೇಲೆ GST ಇದೆಲ್ಲ ಸೇರಿದ್ರೆ ಸುಮಾರು 3 ಲಕ್ಷದವರೆಗೂ ಸಹ ಆಗುವಂತ ಸಾಧ್ಯತೆ ಇದೆ. ಸೊ ಯಾಕೆ ಆಗ್ತಾ ಇದೆ, ಯಾಕೆ ದರ ಜಾಸ್ತಿ ಆಯಿತು, ಹಾಗಾದ್ರೆ ಕಮ್ಮಿ ಆಗುತ್ತಾ ಇಲ್ವಾ, ಸದ್ಯಕ್ಕೆ ಪ್ರೆಸೆಂಟ್ ಈ ಏರಿಕೆಗೆ ಕಾರಣ ಏನು, ಈ ಎಲ್ಲವನ್ನ ನಾನು ಇಲ್ಲಿ ನನ್ನೊಟ್ಟಿಗೆ ಇರುವಂತಹ ಕರ್ನಾಟಕ ರಾಜ್ಯ ಬಂಗಾರದ ಚಿನ್ನದ ವರ್ತಕರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಮಾಚಾರ್ಯ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರನ್ನ ಕೇಳ್ತೀನಿ ಯಾಕೆ ಸದ್ಯಕ್ಕೆ ಇಷ್ಟು ದರ ಆಗ್ತಾ ಇದೆ ಸರ್. ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗಿರೋದು, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬದಲಾವಣೆ ಆಗ್ತಾ ಇದೆ. ಅಮೆರಿಕ ತನ್ನ ಏನು ತೆರಿಗೆ ನೀತಿಗಳಿಂದ ಕೆಲವು ದೇಶಗಳನ್ನು ದೂರ ಇಡ್ತಾ ಇದೆ. ಇವತ್ತು ಪ್ರಪಂಚದಾದ್ಯಂತ ಡಾಲರಲ್ಲಿ ವ್ಯವಹಾರ ನಡೀತಾ ಇತ್ತು. ಈಗ ಯಾರು ಅಮೆರಿಕದಿಂದ ದೂರ ಹೋಗ್ತಾವ್ರೋ ಆ ದೇಶಗಳೆಲ್ಲ ಡಾಲರ್ ಬದಲಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಮೊದಲು ಬರೀ ಡಾಲರ್ ಇತ್ತು, ಡಾಲರ್ ಎಕ್ಸ್ಚೇಂಜ್ ಆಯ್ತಿತ್ತು. ಈಗ ಅಮೆರಿಕ ಸಂಪರ್ಕ ಕಡಿತ ಆಗ್ತದೆ. ಬಹುಶಃ ಅವ್ರನ್ನ ನಂಬೋಕ್ಕಾಗೋದಿಲ್ಲ. ಒಂದು ಪರ್ಯಾಯವಾಗಿರೋದು ಏನಪ್ಪ ಅಂತಂದರೆ ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಅನ್ ಎಕ್ಸ್ಚೇಂಜ್ ಮನಿ ಅಂತ. ಪ್ರಪಂಚದ ಅಷ್ಟು ಆರ್ಥಿಕ ವ್ಯವಹಾರಗಳು ಚಿನ್ನದ ಮೇಲೇ ಡಿಪೆಂಡ್ ಆಗಿರುವಂಥದ್ದು. ಸೊ ಹಾಗಾಗಿ ಬೇರೆ ಬೇರೆ ದೇಶದ ರಿಸರ್ವ್ ಬ್ಯಾಂಕ್ಗಳು ಮತ್ತು ಕಂಪನಿಗಳು ಎಲ್ಲರೂ ಏನು ಅಮೆರಿಕಾದಿಂದ ದೂರ ಹೋಗ್ತವೆ, ಯುರೋಪ್ ರಾಷ್ಟ್ರಗಳಿರ್ಬೋದು, ಬೇರೆ ಬೇರೆ ಈಗ ಚೈನಾ ಅಂತೂ ದೂರ ಹೋಗಿದೆ, ಭಾರತವೂ ಕೂಡ ನಾವು ಕೂಡ ಹೆಚ್ಚು ಖರೀದಿ ಮಾಡ್ತಾ ಇದ್ದೀವಿ. ನಮ್ಮ ಆರ್ಥಿಕತೆಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಬೇರೆ ಬೇರೆ ದೇಶಗಳು ತಮ್ಮ ಆರ್ಥಿಕತೆಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಚಿನ್ನ 25,000 ರೂಪಾಯಿಗೆ ಹೋದರೆ ಆಶ್ಚರ್ಯ ಇಲ್ಲ. ಬೆಳ್ಳಿ ನಾನು ಕಳೆದ 6 ತಿಂಗಳಲ್ಲೇ ಹೇಳಿದ್ದೆ 3 ಲಕ್ಷಕ್ಕೆ ಹೋಗುತ್ತೆ ಅಂತ. ಇವತ್ತು 3,10,000ಕ್ಕೆ ಬಂದು ನಿಂತಿದ್ದೀವಿ. ಬಹುಶಃ ಅದು 5 ಲಕ್ಷಕ್ಕೆ ದಾಟ್ತದೆ ಇನ್ನೊಂದು 3 ತಿಂಗಳಲ್ಲಿ. ಅದು ಏನು ಯಾವುದೇ ಆಶ್ಚರ್ಯ ಇಲ್ಲ, ಯಾಕೆಂದರೆ ಹೆಚ್ಚು ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಕೊಂಡ್ಕೊತಾ ಇದ್ದಾರೆ. ಅದು ಪ್ರಮುಖವಾದ ಕಾರಣ. ಹಾಗಾದ್ರೆ ಸರ್ ಬೆಳ್ಳಿ ದರದಲ್ಲಿ ಆಗಿರ್ಬೋದು, ಚಿನ್ನದ ದರದಲ್ಲಿ ಇಳಿಕೆ ಆಗುವ ಸಾಧ್ಯತೆನೇ ಇಲ್ವಾ ಹೇಗೆ? ಯಾವ ಕಾರಣಕ್ಕೂ ಇಳಿಕೆ ಆಗಲ್ಲ. ಇಳಿಕೆ ಅಂತಂದ್ರೆ ಏನು ಗೊತ್ತಾ, ಒಂದು 5ರಿಂದ 6 ರೂಪಾಯಿ, 5ರಿಂದ 10 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಷ್ಟೇನೆ. ಸೊ ಈ ದೊಡ್ಡ ಪ್ರಮಾಣದ ಇಳಿಕೆ ಅಂತ ಏನೈತೆ ಅದೆಲ್ಲ ಆಗೋದೇ ಇಲ್ಲ, ಅದೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಸದ್ಯಕ್ಕಿರುವಂತಹ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ಒಂದಷ್ಟು ಜನರು ಚಿನ್ನ ಪ್ರಿಯರು ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಹಾಗಿದ್ರೆ? ಅಂದ್ರೆ ಬೆಳ್ಳಿ ದರದಲ್ಲಿ ಏನಾದ್ರು ಕಮ್ಮಿ ಆಗ್ಬಹುದಾ ಅಂತ? ಮೇಡಮ್, ಯಾವತ್ತು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ, 250 ರೂಪಾಯಿ ಪರ್ ಗ್ರಾಮ್ ಆಗಿತ್ತು. ಈಗ ಒಂದು 35 ವರ್ಷಗಳ ಹಿಂದೆ ನಮ್ಮ ಹಿರಿಯರೆಲ್ಲ ಮಾತಾಡ್ಕೊತಾ ಇದ್ರು, ಇನ್ನು ವ್ಯಾಪಾರ ಮಾಡೋದು ಕಷ್ಟ, 1 ಗ್ರಾಮ್ಗೆ 250 ರೂಪಾಯಿ ಕೊಟ್ಟು ಯಾರಪ್ಪ ಚಿನ್ನ ತಗೋತಾರೆ, 10 ಗ್ರಾಮ್ಗೆ 2,500 ಆಗುತ್ತೆ ಅಂತ. ಬಟ್ ಚಿನ್ನ ಮತ್ತು ಬೆಳ್ಳಿ ಏನಾಗಿದೆ, ಅದು ಬರೀ ಆಭರಣದ ಅಥವಾ ಐಷಾರಾಮಿ ವಸ್ತು ಆಗದೆ ಅದೊಂದು ಇನ್ಶೂರೆನ್ಸ್ ಥರ. ನಮ್ಮ ಸಂಪ್ರದಾಯಗಳಲ್ಲಿ ಚಿನ್ನ ಯಾಕೆ ಕೊಂಡ್ಕೋಬೇಕು ಅಂತ ಹೇಳ್ತಾರೆ ಅಂತಂದರೆ, ಕಷ್ಟ ಕಾಲಕ್ಕೆ ಅದು ತಕ್ಷಣಕ್ಕೆ ದುಡ್ಡು ಸಿಗುವಂಥದ್ದು, 5 ನಿಮಿಷಕ್ಕೆ 10 ನಿಮಿಷಕ್ಕೆ ಸಿಗುವಂಥದ್ದು. ಕರೋನಾ ಕಾಲದಲ್ಲಿ ಇದು ಪ್ರತ್ಯಕ್ಷವಾಗಿ ಪ್ರಾಯೋಗಿಕವಾಗಿ ಸ್ವ ಅನುಭವಕ್ಕೆ ಬಂದ್ಬಿಟ್ಟಿದೆ. ಎಷ್ಟೇ ಕೋಟಿ ರೂಪಾಯಿ ಪ್ರಾಪರ್ಟಿ ಇರಲಿ, ವಜ್ರ ವೈಡೂರ್ಯ ಇರಲಿ, ಏನೂ ಕೆಲಸಕ್ಕೆ ಬರಲ್ಲ. ಚಿನ್ನ ನೆಕ್ಸ್ಟ್ ಬಿಟ್ಟರೆ ಬೆಳ್ಳಿ, ಇದಷ್ಟೇ ದುಡ್ಡು. ಆಪತ್ಕಾಲದ ಆಪತ್ ಇನ್ಶೂರೆನ್ಸ್ ಥರ ಇರೋದ್ರಿಂದ ಜನ ನೀವು 1 ಲಕ್ಷ ರೂಪಾಯಿ ಗ್ರಾಮ್ ಆದರೂ ಪರ್ಚೇಸ್ ಮಾಡ್ತಾರೆ, ಮಾಡಲೇಬೇಕಾದಂಥ ಅನಿವಾರ್ಯತೆ ಐತೆ. ಅದಕ್ಕೆ ಪರ್ಯಾಯವಾಗಿರುವಂಥ ಮೆಟಲ್, ಲೋಹ ಈ ಯೂನಿವರ್ಸಲ್ಲೇ ಇಲ್ಲ, ಭೂಮಿ ಮೇಲಲ್ಲ, ಯೂನಿವರ್ಸಲ್ಲೇ ಇಲ್ಲ, ಇದೊಂದೇ ದಾರಿ. ಸೊ
ಮಂಜರಿ, ಒಟ್ಟಾರೆಯಾಗಿ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಾಗಿರ್ಬೋದು ಅಥವಾ ಮುಂದಿನ ದಿನಮಾನಗಳಲ್ಲಿಯೂ ಸಹ ಬೆಲೆ ಕಡಿಮೆ ಆಗುವ ಸಾಧ್ಯತೆನೇ ಇಲ್ಲ ಚಿನ್ನದ ದರದಲ್ಲಿ. ಯಾಕಂತಂದ್ರೆ ಚಿನ್ನದ ದರ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಅದರಲ್ಲಿ ಈ ಬೆಳ್ಳಿಯ ವಿಚಾರವಾಗಿ ನೋಡೋದಾದ್ರೆ ಇನ್ನು 5 ತಿಂಗಳು ಅಥವಾ ಇನ್ನು 6 ತಿಂಗಳಲ್ಲಿ 5 ಲಕ್ಷದವರೆಗೂ ಸಹ ಏರುವ ಸಾಧ್ಯತೆ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥದ್ದು ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಈ ಏರಿಳಿತ ಆಗ್ತಾ ಇದೆ ಅನ್ನುವಂಥದ್ದನ್ನ ಸಹ ಅವ್ರು ಹೇಳಿದ್ರು. ಒಟ್ಟಾರೆಯಾಗಿ ಚಿನ್ನ ಬೆಳ್ಳಿ ಅನ್ನುವಂಥದ್ದು ನಮಗೆ ಒಂದ್ ಏನು ಅಂತಂದ್ರೆ ಕೂಡಿಟ್ಟ ಹಣದಂತೆ, ಅಂದ್ರೆ ನಾವು ಇವತ್ತು ತಗೊಂಡ್ರೆ ಅದು ಇನ್ನೂ ಡಬಲ್ ಆಗುತ್ತೆ ಹೊರತು ಕಡಿಮೆ ಅಂತ ಆಗುವುದಿಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು ಮಂಜರಿ ಅವರು. ಎಸ್ ಲಕ್ಷ್ಮಿ, ಥ್ಯಾಂಕ್ ಯು ನೀವೆಲ್ಲ ಮಾಹಿತಿಗಾಗಿ.